ನಿಂಗೆ ಯಾರು ತುಂಬಾ ಇಷ್ಟ? ನಂಗೆ ಶಿವಗಾಮಿ, ಕಮಲಮ್ಮ, ಭೈರವಿ ಅಂದ್ರೆ ತುಂಬಾ ಇಷ್ಟ. ಅಂಬುಜಮ್ಮ ಅವರು, ಆದಿ, ಮಲ್ಲಿಕಾ ಅವರೆಲ್ಲ? ನನ್ಗೆ ಆದಿ, ಅಂಬುಜಮ್ಮ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಐ ಹೇಟ್ ದಮ್. ಓ, ಶಿವಗಾಮಿ ಅಮ್ಮವರು ನಿನಗೇನಾಗ್ಬೇಕು? ನಮ್ಮ ಅಕ್ಕ ಶಿವಗಾಮಿ. ಜೊತೆಗುಟ್ದವ್ರ ಇಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಮಗಳ? ಶಿವಗಾಮಿ ನಮ್ ದೊಡ್ಡಮ್ಮನ್ ಮಗಳು. ನಿಮ್ ಮನೆಯಲ್ಲಿ ಗಂಡ ಇಕ್ಲಿಲ್ವಾ? ಹರಿಯಣ್ಣ ಇದ್ನಲ್ಲ. ಈಗ ಅವರು ಎಲ್ಲಿದ್ದಾರೆ? ಗೊತ್ತಿಲ್ಲ ಅವನ್ ಎಲ್ ಹೋದ ಅಂತ. ನೀವು ಸಣ್ಣವರಿದ್ದಾಗ ಏನೇನ್ ನಡೀತು ಅಂತ ನೆನ್ಪಿದ್ಯಾ? ಓ, ನಂಗೆಲ್ಲ ನೆನ್ಪಿದೆ. ಹರಿಯಣ್ಣ ನಾವ್ ಸ್ಕೂಲಿಂದ ಬಂದಾಗ ನನ್ಗೆ ಶಿವಗಾಮಿಗೆ ಮಿಠಾಯಿ ತಂದ್ಕೊಡ್ತಿದ್ದ. ಅದನ್ನ ಬಾಯ್ಗ್ ಹಾಕೊಂಡ್ರೆ ನಮ್ ಬಾಯ್ ಪೂರ್ತಿ ಆರೆಂಜ್ ಕಲರ್ ಆಗ್ತಿತ್ತು. ಅವನ್ಗೆ ನಾನು ಶಿವಗಾಮಿ ಅಂದ್ರೆ ತುಂಬಾ ಇಷ್ಟ. ನಮ್ಮನ್ನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಊರ್ ತುಂಬಾ ರೌಂಡ್ ಹೊಡಿತಾ ಇದ್ದ. ನಮ್ಗೆ ಐಸ್ ಕ್ರೀಮು, ಸ್ವೀಟು, ಚಾಕ್ಲೇಟ್ಸು ಎಲ್ಲ ಕೊಡಿಸ್ತಾ ಇದ್ದ. ನಾವ್ 3 ಜನ ಅಂಗಡಿಗೆ ಹೋದ್ರೆ ನನ್ನ ಕೂಸು ಮರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದ. ನಮ್ ಶಿವಗಾಮಿಗೂ ಅಷ್ಟೇ, ನಾನು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನಮ್ ದೊಡ್ಡಮ್ಮ ಅವಳಿಗೆ ಏನೇ ಕೊಟ್ರು ಫಸ್ಟ್ ನಂಗೆ ಕೊಡ್ತಾ ಇದ್ಲು, ಆಮೇಲೆ ಅವಳು ತಿಂತಾ ಇದ್ಲು. ಕಲರ್ ಕಲರ್ ಹೇರ್ ಕ್ಲಿಪ್ಪು, ಬಟ್ಟೆ, ಸೈಕಲ್ ಲೈಟ್ ಇರೋ ಶೂಸು ಎಲ್ಲ ನನಗೆ ಕೊಡ್ತಾ ಇದ್ಲು. ಆದ್ರೆ ಆಮೇಲೆ ಒಂದಿನ ನಮ್ಮಮ್ಮ ಸತ್ತೋದ್ರು. ಆಮೇಲಿಂದ ಶಿವಗಾಮಿನೇ ನಂಗಮ್ಮ ಆಗಿದ್ಲು. ನನ್ಗೆ ಊಟ ಮಾಡ್ಸೋದು, ಸ್ಕೂಲಿಗೆ ರೆಡಿ ಮಾಡ್ಸೋದು, ಹೋಮ್ವರ್ಕ್ ಮಾಡ್ಸೋದು, ನಂಗ್ ನಿದ್ದೆ ಮಾಡ್ಸೋದು ಎಲ್ಲ ಅವಳೇ ಮಾಡ್ತಿದ್ಲು. ಹಾಗಾದ್ರೆ ನಿಮ್ ಹರಿಯಣ್ಣ ಎಲ್ಲಿದ್ದಾರೆ? ನಂಗ್ ಗೊತ್ತಿಲ್ಲ. ಶಿವಗಾಮಿ ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನೀವು ಕಾಲೇಜ್ ಎಲ್ಲಿ ತನಕ ಓದಿದ್ದೀರಾ? ಕಾಲೇಜಾ? ನಾನ್ ಕಾಲೇಜ್ಗೆಲ್ಲ ಹೋಗಿಲ್ಲಪ್ಪ. ನಾನ್ ಜಸ್ಟ್ 5th ಸ್ಟ್ಯಾಂಡರ್ಡ್ B ಸೆಕ್ಷನ್. ನಿಮಗೆ ಅಣ್ಣ ಇದ್ದಾರಾ? ಇಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಹಾ, ಬನ್ನಿ ರಜನಿ, ಪ್ಲೀಸ್. ಮೇಡಮ್ ಏನೋ ಬರಕ್ ಹೇಳಿದ್ರಂತೆ. ಆಕ್ಚುಲಿ ಒಂದು ಹುಡುಗ, ಒಂದು ಹುಡುಗಿ, ಒಂದು ಕಡೆ ಇಬ್ರು ಭೇಟಿ ಆಗ್ತಾರೆ. ಆ ಹುಡುಗಿಗೆ ಹುಡುಗ ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಇಬ್ಬರ ಮಧ್ಯೆ ಪ್ರೀತಿ ಆಗತ್ತೆ, ಮದ್ವೆ ಆಗಿ ಗಂಡ ಹೆಂಡ್ತಿನೂ ಆಗ್ತಾರೆ. ಆದ್ರೆ ಗಂಡ ಕ್ರಿಮಿನಲ್ ಅಂತ. ಅದ್ರಿಂದ ಪಾಪ ಈ ಹೆಂಡ್ತಿ ಅವಳ ಗಂಡನ ಕಳ್ಕೋತಾಳೆ, ನೆಮ್ಮದಿ ಕಳ್ಕೋತಾಳೆ, ಹುಚ್ಚಿ ಆಗ್ತಾಳೆ, ಮಗುನ ಕಳ್ಕೋತಾಳೆ. ಆದ್ರೂ ಅವಾಗ್ಲೂ ಈ ಹೆಂಡ್ತಿ ಗಂಡನ್ ಜೊತೆನೇ ಇರ್ತಾಳೆ. ಹೀಗೆ ಸುಮಾರು ವರ್ಷಗಳು ಕಳೆಯುತ್ತೆ. ಆಮೇಲೆ ಈ ಗಂಡ ಒಳ್ಳೆಯವನಾಗಿ ಬದಲಾಗ್ತಾನೆ. ಹೆಂಡ್ತಿನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾನೆ. ಹೆಂಡ್ತಿ ಮಗುಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗ್ತಾನೆ. ಬರುತ್ತೆ ಶ್ರೀಮಂತಿಕೆ ಬರುತ್ತೆ. ಎಲ್ಲಾದ್ರಲ್ಲೂ ಒಟ್ಟಿಗೆ ಇರ್ತಾನೆ. ಅವ್ರ ಜೀವನ
ತುಂಬಾ ಖುಷಿಯಾಗಿ ನಡೀತಾ ಇರತ್ತೆ. ತನ್ನ ಭವಿಷ್ಯದ ಬಗ್ಗೆ ಹೆಂಡತಿ ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಗಂಡ ಮಗು ಜೊತೆ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾಳೆ. ಆಗ ಈ ಗಂಡ ಹೆಂಡತಿ ಮಧ್ಯೆ ಈ ಒಂದು ಹೆಣ್ಣು ಪ್ರವೇಶ ಆಗ್ತಾಳೆ. ಆವಾಗಿಂದ ಗಂಡ ಸುಳ್ಳು ಹೇಳೋದಕ್ಕೆ ಪ್ರಾರಂಭ ಮಾಡ್ಬಿಡ್ತಾನೆ. ಇದ್ರಿಂದ ಗಂಡ ಹೆಂಡತಿ ಮಧ್ಯೆ ಅಂತರ ಕ್ರಿಯೇಟ್ ಆಗುತ್ತೆ. ಹೆಂಡತಿಗೆ ಗಂಡನ ಜೊತೆ ಬಾಳೋದಕ್ಕೂ ಆಗದೆ, ಇವನ್ ಬಿಡೋದಕ್ಕೂ ಆಗದೆ ಒತ್ತಾಡ್ತಾ ಇರ್ತಾಳೆ. ಎಷ್ಟೇ ಅವಕಾಶ ಕೊಟ್ರು ಈ ಗಂಡ ಬದಲಾಗ್ತಾ ಇರಲ್ಲ. ಓಕೆ, ಇವಾಗ ಹೇಳಿ, ಈ ಹೆಂಡತಿ ಏನ್ ಮಾಡ್ಬೇಕು ಅಂತ? ಮೇಡಮ್, ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಂಡ ಹೆಂಡತಿ ಮಧ್ಯೆ ಆ ಹೆಂಗಸು ಬೇಕು ಅಂತ ಪ್ರವೇಶ ಮಾಡ್ಲಿಲ್ಲ, ಬೇರೆಯವರು ಒತ್ತಾಯ ಮಾಡಿ ತಳ್ಳಿರೋದು. ಅವಳು ಅನುಭವಿಸ್ತಿರೋ ನೋವು ಅವಳಿಗೂ ಮತ್ತೆ ದೇವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ನಮಗ್ ಬರೋ ಸಮಸ್ಯೆಗಳು, ತೊಂದರೆಗಳು ಇವೆಲ್ಲ ನಾವೇ ಮಾಡ್ಕೊಳ್ಳೋದು. ನಮಗೆ ಯಾರಿಂದ ತೊಂದರೆ ಆಗತ್ತೆ ಅವ್ರನ್ನ ದೂರ ಮಾಡ್ಕೊಳ್ಳೋದು 1 ನಿಮಿಷದ ಕೆಲಸ. ಆದ್ರೆ ನಾವದನ್ ಮಾಡೋದಿಲ್ಲ. ದೂರ ಹೋದ್ರೂ ನೆಮ್ಮದಿಯಾಗಿರ್ತಾರೆ ಅಂತ ಗೊತ್ತಿದ್ರೂ ಜೊತೆಲೆ ಇದ್ಕೊಂಡು ನೋವು ಅನುಭವಿಸ್ತಾ ಇರ್ತೀವಿ. ಸರಿ ಸರಿ, ಇದನ್ನೆಲ್ಲ ಬಿಟ್ಬಿಡಿ. ಅಶೋಕು ಆಫೀಸಿಗೆ ಸರಿಯಾಗಿ ಬರ್ತಾ ಇಲ್ಲ. ಅವ್ರನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಆಫೀಸಿಗೆ ಬರಕ್ ಹೇಳ್ತೀರಾ? ಅದನ್ನ ನೀವೇ ಹೇಳ್ಬೋದಲ್ಲ ಮೇಡಮ್. ಅವರು ನನ್ನ ಮಾತಿಗೆ ಬೆಲೆ ಕೊಡೋದಾಗಿದ್ರೆ ಹೇಳ್ಬಹುದಾಗಿತ್ತು. ಲೀವ್ ಹಾಕ್ತಾರೆ ಅಂತ ಹೇಳಲ್ಲ, ಅವ್ರಿಗಿಷ್ಟ ಬಂದಾಗ ಬರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ.